ನಮಸ್ಕಾರ ವೀಕ್ಷಕರೇ, ನಮ್ಮ ನಡೆ ಹಳ್ಳಿ ಕಡೆಗೆ ಸ್ವಾಗತಿಸುತ್ತಾ ಹುನಗುಂದ ತಾಲೂಕಿನ ಗಂಜಿಹಾಳ ಗ್ರಾಮ ಪಂಚಾಯಿತಿಯಲ್ಲಿ ಅವ್ಯವಹಾರ ನಡೆದಿದೆ ಎಂದು ನಾವು 4 ಅಂಶಗಳ ಆರೋಪ ಮಾಡಲಾಗಿತ್ತು. ನಿನ್ನೆ ತನಿಖಾಧಿಕಾರಿಗಳಾದ ಶ್ರೀ ಸುಭಾಷ್ ಸುಲ್ಪಿರವರು ತನಿಖೆ ನಡೆಸಿದ್ದರು. 1ನೇ ಆರೋಪ, ನಂದನೂರು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಒಟ್ಟು 1,19,000 ರೂಪಾಯಿಯ ಹೈಮ್ಯಾಕ್ಸ್ ಲೈಟ್ ಹಾಕಿರುವುದಾಗಿ ಬಿಲ್ ಮಾಡಿದ್ದಾರೆ ಎಂದು ಆರೋಪಿಸಿದ್ದೆವು. ತನಿಖಾ ಸಮಯದಲ್ಲಿ ಅದಕ್ಕೆ ಸಂಬಂಧಿಸಿದ 2 ಬಿಲ್ಗಳನ್ನು ತನಿಖಾಧಿಕಾರಿಗಳಿಗೆ ಒಪ್ಪಿಸಿದ್ದೇವೆ. ಅಧಿಕಾರಿಗಳು 2 ಬಿಲ್ ಮಾಡಿರುವುದಾಗಿ ಒಪ್ಪಿದ್ದಾರೆ, ಆದರೆ 3 ಲೈಟ್ ಹಾಕಿರುವುದಾಗಿ ತೋರಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದ ದಾಖಲಾತಿಯನ್ನು ತನಿಖಾಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಎರಡನೇ ಆರೋಪ, ಕಾಮಗಾರಿ ಪೂರ್ಣಗೊಳ್ಳದೆ 1,78,208 ರೂಪಾಯಿಯನ್ನು ಗಂಜಿಹಾಳ ಗ್ರಾಮದ ಬಸವ್ವ ಕಟಗೂರ ಮನೆಯಿಂದ ಮುಖ್ಯ ರಸ್ತೆಯವರೆಗೆ ಚರಂಡಿ ನಿರ್ಮಾಣ ಹೆಸರಿನಲ್ಲಿ ಬಿಲ್ ಮಾಡಿದ್ದರು. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ಮತ್ತು ಸ್ಥಳ ಪರಿಶೀಲನೆ ನಡೆಸಿದರು. ಮೂರನೇ ಆರೋಪ, 2 ಗ್ರಾಮಗಳಲ್ಲಿ 11 ನೀರಿನ ಮೋಟಾರ್ ರಿಪೇರಿ ಹೆಸರಿನಲ್ಲಿ 1 ಲಕ್ಷ ರೂಪಾಯಿ ಖರ್ಚು ಮಾಡಿರುವ ಬಗ್ಗೆ ಪ್ರಶ್ನಿಸಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ವೋಲ್ಟೇಜ್ ಹೆಚ್ಚು ಕಮ್ಮಿಯಾಗಿ ಮೋಟಾರ್ ಸುಟ್ಟಿರುವುದಾಗಿ ಕಾರಣ ಕೊಟ್ಟರು. 4ನೇ ಆರೋಪ, ನೈರ್ಮಲೀಕರಣಕ್ಕಾಗಿ ಮೀಸಲಿಟ್ಟ ಹಣವನ್ನು ಭಾನುಪ್ರಿಯ ಮೋಟಾರ್ ರಿವೈಂಡಿಂಗ್ ಎಲೆಕ್ಟ್ರಿಕಲ್ ವರ್ಕ್ಸ್ ಬಿಲ್ ಯಾಕೆ ಎಂದು ಕೇಳಲಾಗಿತ್ತು. ಇದಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಬಿಲ್ಗಳನ್ನು ವೀಕ್ಷಿಸಿದ್ದಾರೆ. ಇನ್ನೊಂದು ಸಲ ಸರಿಯಾಗಿ ಬಿಲ್ಗಳನ್ನು ಪರಿಶೀಲಿಸಿ ಮೇಲಾಧಿಕಾರಿಗಳಿಗೆ ವರದಿ ಒಪ್ಪಿಸುವುದಾಗಿ ತನಿಖಾಧಿಕಾರಿಗಳಾದ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಹುನಗುಂದ ಶ್ರೀ ಸುಭಾಷ್ ಸುಲ್ಪಿರವರು ತಿಳಿಸಿದರು. ಜನತಾದನಿ ವದ್ಯವರು ನೀಡಿರುವ ರಿಪೋರ್ಟ್ಗಳು ದಾಖಲಾತಿಗಳನ್ನು ತಗೊಂಡು ಪಂಚಾಯತಿಯಲ್ಲೆಲ್ಲ ಗಂಜಾಳ ಪಂಚಾಯತಿಯಲ್ಲಿ ಸ್ಥಳ ಪರಿಶೀಲನೆ ಹಾಗೂ ದಾಖಲಾತಿಗಳನ್ನೆಲ್ಲ ವೀಕ್ಷಿಸಿದ್ವಿ. ಇದರ ರಿಪೋರ್ಟನ್ನು ಕೂಡಲೇ ಇವರಿಗೆ ತಲುಪಿಸ್ತೀವಿ. ಮತ್ತೆ ಸಿಗೋಣ ಮುಂದಿನ ಪಂಚಾಯಿತಿಯೊಂದಿಗೆ. ನಮಸ್ಕಾರ.